ಮುದ್ದೆ ಊಟ ನಾಟಿ ಕೋಳಿ ಸಾಂಬಾರು ಕೂಡ ನಮ್ಮ ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದು. ಹಾಗಾಗಿ ಅನೇಕ ಯುವಕ ಮಿತ್ರರು ಈ ದಿನ ಭಾಗವಹಿಸಿದ್ದಾರೆ. ಈ ಭಾಗವಹಿಸಲು ಪ್ರೋತ್ಸಾಹಿಸುವುದಕ್ಕಾಗಿ ಆಯೋಜಕರಲ್ಲಿ ನಾನು ಒಬ್ಬನಾದರೂ ಕೂಡ ನಾನು ಈ ಕಮಿಟಿಲಿ ನಾನು ದೂರ ಇದ್ದು ಎಲ್ಲ ಕಮಿಟಿಲೂ ನಾನು ಇರ್ತೇನೆ. ಆದರೆ ಈ ಮುದ್ದೆ ಊಟ ನಾಟಿ ಕೋಳಿ ಸಾಂಬಾರು ಸ್ಪರ್ಧೆಯಲ್ಲಿ ನಾನು ಕಮಿಟಿಲಿ ಇರಲ್ಲ. ಹಾಗಾಗಿ ಸ್ಪರ್ಧಾಳುವಾಗಿ ಎಲ್ಲರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಎಲ್ಲರೂ ಇದು ಗ್ರಾಮೀಣ ಕ್ರೀಡೆ, ಗೆಲುವು ಸೋಲು ಮುಖ್ಯ ಅಲ್ಲ, ಎಂಟರ್ಟೈನ್ಮೆಂಟ್ಗಾಗಿ ಮಾಡ್ತಾ ಇರೋ ಕಾರ್ಯಕ್ರಮ. ಎಲ್ಲರಿಗೂ ಶುಭವಾಗಲಿ ಅಂತ ವಿನಂತಿಸ್ತೇನೆ. ಚೇಳಿ ಗ್ರಾಮದಲ್ಲಿ ಕಾವೇರಿ ಸಂಭ್ರಮ ಮತ್ತು ಸುವರ್ಣ ಕರ್ನಾಟಕ ಮಹೋತ್ಸವ ಅಂಗವಾಗಿ ಮುದ್ದೆ ಊಟ ಸ್ಪರ್ಧೆ ಏರ್ಪಡಿಸಿದ್ದಾರೆ. ಪಕ್ಷಾತೀತವಾಗಿ ನಮ್ಮ ಗ್ರಾಮದಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ. ನಾವು ಸ್ಪರ್ಧೆ ಗೆಲ್ತೀವೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಭಾಗವಹಿಸ್ಕೊ ಮುಖ್ಯ ಅಂದ್ಕೊಂಡು ನಮ್ಮ ಗ್ರಾಮದವರೆಲ್ಲ ಸಂತೋಷವಾಗಿ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ. ತುಂಬ ಖುಷಿಯಾಗಿದೆ. ಧನ್ಯವಾದ. ಮುದ್ದೆ ಊಟದಲ್ಲಿ ನಾನು ಬಲಿಷ್ಠ ಅಂತ ತೋರ್ಪಡಲಿಕ್ಕೆ ಕೇವಲ ಬಂದ್ರಲ್ಲ ಎರಡನೇ ಸ್ಥಾನದಲ್ಲಿ ಎಂಟನೇ ವರ್ಷದಲ್ಲಿ ಶೇಕಡ 34% ಅವರು ಊಟ ಮಾಡಿದ್ರು. ಹಾಗಾಗಿ ಅವರು ಎರಡನೇ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅದೇ ನಮ್ಮಲ್ಲಿ ಮೊದಲು ಎರಡನೇ ಸ್ಥಾನವನ್ನು ಮಾತ್ರ ನಾವು ಸಂಘಟನೆ ಮಧುಶ್ರೀ ಅವರು ಮಹಾದೇವರ ಪುತ್ರಿ ಮಧುಶ್ರೀರವರು ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಈ ಎಲ್ಲ ಆಯೋಜಕರ ಅಭಿನಂದನೆಗಳು. ಹಾಗೂ ಎರಡನೇ ಸ್ಥಾನವನ್ನು ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ. ಅವ್ರಿಗೂ ನಮ್ಮ ಆಯೋಜಕರ ಪರವಾಗಿ ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಪರವಾಗಿ ನಾವು